ಕೊನೆಗೂ ಆ ಪೊದೆಗಳಿಂದ ಬಂದ ಪ್ರಾಣಿ ಯಾವುದಪ್ಪ ಅಂದರೆ ಚಿರತೆ. ನಾವು ಮೊದಲು ಇದು ಹುಲಿ ಇರ್ಬೋದು ಅಂತ ಊಹೆ ಮಾಡಿದ್ವಿ, ಆದರೆ ಚಿರತೆ ಹೊರಗೆ ಬಂತು. ಸೊ ತುಂಬಾ ಲಕ್ಕಿ ನಾವು. ಚಿರತೆಗಳು ಈ ರೀತಿ ಕಾಣಿಸ್ಕೊಳ್ಳೋದು ತುಂಬಾ ವಿರಳ, ಯಾಕಂದರೆ ಅದು ಕೆಮಾಫ್ಲೇಜ್ ಮಾಡೋದ್ರಲ್ಲಿ ಚಾಂಪಿಯನ್ನು. ಅದು ಕಾಡಲ್ಲಿ ಎಲ್ಲಾದರೂ ಪಕ್ಕದಲ್ಲಿ ಕೂತ್ಕೊಂಡ್ರೂ ನಿಮಗೆ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಹೈಡ್ ಆಗಿರುತ್ತೆ. ಮತ್ತು ಎಷ್ಟೋ ಜನ ಇದಕ್ಕೆ ಚೀತಾ ಅಂತ ಕರೀತಾರೆ. ಚೀತಾ ಅನ್ನೋದು ಇದಲ್ಲ, ಅದು ಇವಾಗ ಆಫ್ರಿಕಾದಿಂದ ಇಂಡಿಯಾಕ್ಕೆ ತಗೊಂಡು ಬಂದು ಅಲ್ಲಿ ಕುನ್ನೋ ನ್ಯಾಷನಲ್ ಪಾರ್ಕ್ನಲ್ಲಿ ರಿಹ್ಯಾಬಿಟೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಬರೀ ಚಿರತೆ, ಇದು ನಮ್ಮ ಕರ್ನಾಟಕದಲ್ಲಿ ಇರೋದು ಚಿರತೆ ಮಾತ್ರ. ಅದಕ್ಕೆ ಚಿರತೆ ಅಂತಲೇ ಕರಿಬೇಕು, ಅಥವಾ ಇಂಗ್ಲೀಷ್ನಲ್ಲಿ ನೀವು ಲೆಪರ್ಡ್ ಅಂತ ಕರಿಬೋದು. ಸೊ ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಒಂಟಿಯಾಗಿ ಹಂಟ್ ಮಾಡುವಂಥ ಒಂದು ಪ್ರಾಣಿ. ಮತ್ತು ಇದರ ಮೇನ್ ಡಯಟಲ್ಲಿ ಇರೋದು ಕೋತಿಗಳು ಮತ್ತು ಜಿಂಕೆಗಳು ಮತ್ತು ಮೊಸಳೆಗಳು. ಕೋತಿಗಳಿಗೆ ಅದೇ ಭಯ. ಈ ಪ್ರಾಣಿ ಮರ ಹತ್ತದಲ್ಲಿ ಎಕ್ಸ್ಪರ್ಟ್ ಆಗಿದ್ದರಿಂದ ಮೇಲತ್ತಿ ಕೋತಿಗಳನ್ನು ಹಿಡಿದ್ಬಿಡುತ್ತೆ. ಆದ್ದರಿಂದ